ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ವಿಶೇಷವಾದಂತಹ ಡಿಸೆಂಬರ್ನ ತಿಂಗಳಲ್ಲಿ ನಿಮಗೆ ಎಲ್ಲವೂ ಸಹ ಸೌಕರ್ಯಗಳು ಪ್ರತಿ ರಾಶಿಯವರೆಗೂ ಉಂಟಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಯಾಕಂದರೆ ಕ್ಯಾಲೆಂಡರ್ನ ಕೊನೆಯ ತಿಂಗಳು ಹೇಗೆ 2024 ಮುಗಿತಾ ಇದೆ ಅನ್ನುವಂತಹದ್ದೇ ಗೊತ್ತಾಗದೆ ತುಂಬ ವೇಗವಾಗಿ ಮುಗಿದು ಹೋಗ್ತಾ ಇದೆ. ನೋಡಿ, ಡಿಸೆಂಬರ್ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ 2ನೇ ತಾರೀಕು 12ನೇ ತಿಂಗಳು 2024 ಮಕರ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ. 16ನೇ ತಾರೀಕು 12ನೇ ತಿಂಗಳು 2024 ಧನಸ್ಸು ರಾಶಿಗೆ ರವಿ ಪ್ರವೇಶ ಮಾಡ್ತಾನೆ. ಅಲ್ಲಿಂದ ಧನುರ್ಮಾಸ ಶುರುವಾಗ್ತದೆ. 28ನೇ ತಾರೀಕು 12ನೇ ತಿಂಗಳು 2024 ಶುಕ್ರ ಮತ್ತೊಮ್ಮೆ ತನ್ನ ಸ್ಥಾನವನ್ನು ಸಂಚಾರ ಮಾಡ್ತಾ ಮಕರದಿಂದ ಕುಂಭಕ್ಕೆ ತನ್ನ ಸ್ಥಾನವನ್ನು ಪರಿವರ್ತನೆ ಮಾಡ್ತಾನೆ. ಇದಿಷ್ಟು ಡಿಸೆಂಬರ್ನಲ್ಲಿರುವಂತಹ ಗ್ರಹದ ಪರಿಚಲನೆಗಳು. ಇದೇ ಡಿಸೆಂಬರ್ನ 30ನೇ ತಾರೀಕಿನಂದು ಎಳ್ಳಮಾವಾಸ್ಯೆ ಬೇರೆ ಬರುತ್ತೆ. ಈ ವಿಶೇಷವಾಗಿ ಈ ಎಳ್ಳಮಾವಾಸ್ಯೆಯ ಸಂದರ್ಭದಲ್ಲಿ ಸರ್ವಕಾರ್ಯ ಸಿದ್ಧಿತಾಯತವನ್ನು ಮಾಡ್ತಾ ಇದ್ದೀವಿ. ಅದನ್ನು ಬೇಕಾದರೆ ಯಾರಿಗೆ ಬೇಕು ಅದನ್ನು ಅವರು ತರಿಸಿಕೊಳ್ಳಬಹುದು. ಅದರಿಂದ ದೃಷ್ಟಿದೋಷಗಳಾಗಿರಲಿ, ಕೃತ್ರಿಮ ದೋಷಗಳಾಗಿರಲಿ, ಕೆಲಸ ಕಾರ್ಯಗಳಲ್ಲಿ ತುಂಬ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದರೆ, ಎಷ್ಟೇ ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡುವಂಥವರಾಗಿದ್ದರೆ ಆ ತಾಯ್ತವನ್ನು ತಗೊಂಡು ನಿಮ್ಮ ಬಲಗೈಗೆ, ತೋಳಿಗೋ ಅಥವಾ ಸೊಂಟಕ್ಕೋ ಅದನ್ನು ಧರಿಸಿ ಶುಭವಾದ ವಾತಾವರಣ ಉಂಟಾಗತ್ತೆ ಅಂತ ಹೇಳ್ತಾ, ಇನ್ನು ಶನಿ ದೋಷಗಳ ನಿವಾರಣೆಗಾಗಿ ಈಗಾಗಲೇ ಶನಿಯ ಒಂದು ಸಮಸ್ಯೆಗಳನ್ನು ಹಲವು ರಾಶಿಯವರು ಎದುರಿಸ್ತಾ ಇದ್ದಾರೆ. ಜೊತೆಗೆ ಮುಂದಿನ ವರ್ಷ ಶನಿಯ ಬದಲಾವಣೆಯೂ ಸಹ ಬೇರೆ ಇರೋದರಿಂದ ಜನವರಿ 11ನೇ ತಾರೀಕಿನಂದು ವಿಶೇಷವಾಗಿ ಶನಿ ಪ್ರದೋಷದ ದಿವಸ ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಈ ಶನಿ ಯಾಗದ ಪೂಜೆಯನ್ನು ಮಾಡಿಸಬೇಕಾದಂತಹ ರಾಶಿಗಳು ಯಾವುದ್ಯಾವುದಪ್ಪ ಅಂತ ಹೇಳಿದ್ರೆ, ಮೇಷರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ, ಕುಂಭ ಮತ್ತು ಮೀನರಾಶಿ. ಕುಂಭ, ಮೀನ, ಮೇಷಕ್ಕೆ 7.5 ಶನಿಯ ಪೀಡೆ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಿಂಹರಾಶಿಗೆ ಅಷ್ಟಮ ಶನಿಯ ಪೀಡೆ ಬರುವಂತಹದ್ದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಮತ್ತು ಧನಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿಯ ಪೀಡೆ ಬರೋದರಿಂದ ಮುಂದಿನ ವರ್ಷ ಮಾರ್ಚ್ನಲ್ಲಿ, ಹಾಗಾಗಿ ಜನವರಿ ತಿಂಗಳಲ್ಲೇ ನಡೆಯುವಂತಹ ಶನಿಯಾಗದಲ್ಲಿ ಪೂಜೆಯನ್ನು ಮಾಡಿಸಿ, ಅದರಿಂದ ನಿಮಗೆ ಬಹಳಷ್ಟು ಅನುಕೂಲತೆಗಳು ಉಂಟಾಗುತ್ತೆ. ಆ ಪೂಜೆಯ ನಂತರದಲ್ಲಿ ಕೊಡುವಂತಹ ಶನಿ ರಕ್ಷಾ ಕವಚದ ದಾರವನ್ನು ಕೈಗೆ ಕಟ್ಕೋಬೇಕು ಮತ್ತು ಶನಿ ಯಾಗದ ಒಂದು ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸಬೇಕು. ಅದರಿಂದ ಶನಿ ಪೀಡನೆಗಳು ಕಡಿಮೆಯಾಗುತ್ತೆ, ಸೌಖ್ಯಗಳು ವೃದ್ಧಿಯಾಗುತ್ತೆ. ಈ ಗ್ರಹಸ್ಥಿತಿಗಳ ಬದಲಾವಣೆಗಳಿಂದಾಗಿ ಮೀನ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳು ಸಿಗತ್ತೆ ಈ ಒಂದು ಡಿಸೆಂಬರ್ನ ತಿಂಗಳಲ್ಲಿ ಅನ್ನೋದನ್ನು ನೋಡೋಣ. ಮೀನರಾಶಿನಲ್ಲಿ ಹುಟ್ಟಿರುವಂಥವರಿಗೆ ಡಿಸೆಂಬರ್ನ ತಿಂಗಳಲ್ಲಿ ಒಂದಷ್ಟು ಶುಭ ಫಲಗಳು ಅಧಿಕವಾಗಿದ್ದಾವೆ. 7.5 ನಡೀತಾ ಇದ್ದರೂ ಸಹ, ನಿಮಗೆ ಗುರುಬಲ ಇಲ್ಲದೇ ಇದ್ದರೂ ಸಹ ರವಿ ಬಲಗಳಾಗಲಿ ಅಥವಾ ಬೇರೆ ಗ್ರಹದ ಬಲಾನುಬಲಗಳು ನಿಮಗೆ ಅತ್ಯಧಿಕವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತವೆ. ಒಂದು ಹಂತಕ್ಕೆ ನಿಮಗೆ ಯಾರು ನಿಮ್ಮನ್ನು ನೋಯಿಸಿದ್ರು, ಅವಮಾನ ಮಾಡಿಸಿದ್ರು, ನಿಮ್ಮ ಜೀವನದಲ್ಲಿ ತೊಂದರೆ ತಾಪತ್ರೆಗಳನ್ನು ಹುಟ್ಟುಹಾಕಿದ್ರು, ಒಂದು ಹಂತದಲ್ಲಿ ನಿಮಗೆ ಯಾವ ಕೆಲಸಕ್ಕೂ ನೀವು ಉಪಯೋಗವಿಲ್ಲ ಅಂತ ಜರಿದಿದ್ದರು, ಅಂಥವರೇ ನಿಮ್ಮನ್ನು ಹೊಗಳ್ತಕ್ಕಂತಹ ಒಂದು ತಿಂಗಳಾಗತ್ತೆ. ಬಂದು ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಒಂದಿಷ್ಟು ಸಹಕಾರವನ್ನು ಸಹ ಅವರೇ ಕೊಡ್ತಾರೆ. ಆದರೆ ಹುಷಾರು.
ಒಬ್ಬ ವ್ಯಕ್ತಿಯನ್ನ ನಾವು ನಮ್ಮ ಜೀವನದಿಂದ ದೂರ ತಳ್ಳಿದ ನಂತರ ಪುನಃ ಅವರು ನಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅಂದರೆ ನಾವು ಹುಷಾರಾಗಿರಬೇಕು. ಯಾಕೆ ಹೇಳಿ, ನಮ್ಮೆಲ್ಲರ ಒಳಗುಟ್ಟುಗಳು ಅವರಿಗೆ ಗೊತ್ತಿರುತ್ತೆ. ನಿಮ್ಮಲ್ಲಿ ಕ್ಷಮಾಗುಣ ಜಾಸ್ತಿ ಮೀನರಾಶಿಯವರಲ್ಲಿ, ಕ್ಷಮಿಸ್ತೀರಿ, ಆದರೆ ಆಯಿತು ಹೋದರೆ ಹೋಯ್ತು ಬಿಡು, ಇವತ್ತಿದ್ದಾಗ ನಾಳೆ ಇರಲ್ವಲ್ಲ ಮನುಷ್ಯ, ಬದಲಾಗ್ತಾನೆ, ಬದಲಾವಣೆ ಜಗತ್ತಿನ ನಿಯಮ ಅಂತ ಅಂದ್ಕೊಳ್ತೀರಿ. ಆದರೆ ಬೇರೆ ಮನಸ್ಥಿತಿಗಳು ಹಾಗೆ ಇರಬೇಕಲ್ಲ. ಮೀನರಾಶಿಯವರು ಯಾವಾಗಲೂ ಇದೇ ರೀತಿಯಾದ ತಪ್ಪು ಕೆಲಸಗಳನ್ನೇ ಮಾಡಿಕೊಂಡು ಜೀವನದಲ್ಲಿ ತಾಪತ್ರೆಗಳನ್ನು ಎದುರಿಸ್ತಾ ಹೋಗ್ತಾರೆ. ಆ ರೀತಿಯಾಗಿ ಆಗೋದು ಬೇಡ, ಹುಷಾರಾಗಿರಿ. ಮನಸ್ಸಿನಲ್ಲಿ ತುಂಬ ಸಂತಸದಾಯಕವಾದ ವಾತಾವರಣ ಉತ್ಪತ್ತಿ ಆಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ದೊಡ್ಡ ಮಟ್ಟದ ಲಾಭದ ನಿರೀಕ್ಷೆಯನ್ನು ನೀವು ಮಾಡಬಹುದು. ಹಣಕಾಸು ಮತ್ತು ಆದಾಯ ಒಳ್ಳೆ ಸುಸ್ಥಿತಿನಲ್ಲಿ ಇರುತ್ತೆ. ಏಳಿಗೆ ತುಂಬಾ ಚೆನ್ನಾಗಾಗುತ್ತೆ. ವೃತ್ತಿರಂಗದಲ್ಲಿ, ವ್ಯಾಪಾರದ ರಂಗದಲ್ಲಿ, ಉದ್ಯೋಗದ ರಂಗದಲ್ಲಿ ನೀವು ಒಂದು ಧ್ರುವತಾರೆಯಂತೆ ಬೆಳಗುವಂತಹ ಸುಸಂದರ್ಭ. ಒಳ್ಳೆಯ ಪಾಠವನ್ನು ನಿಮ್ಮ ಬದುಕಿನಲ್ಲಿ ನೀವು ಕಲಿತುಕೊಳ್ಳುವಂತಹ ಕಾಲ ಇದಾಗಿರುತ್ತೆ. ನಿಮ್ಮ ಕಷ್ಟಗಳು ಕರಗುತ್ತಾ ಹೋಗುತ್ತವೆ. ಆದರೂ ಸಹ ನಾವು ತುಂಬ ಬಾರಿ ಹೇಳಿದ್ದೀವಿ, ಸಾಡೆ ಸಾತಿನ ಭಯವಿದೆ. ನೋಡಿ, ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಶನಿ ನಿಮ್ಮ ಜಾತಕದಲ್ಲೇನಾದರೂ ಪೀಡಾಕಾರಕನಾಗಿದ್ದರೆ ಯೋಚನೆ ಮಾಡಬೇಕು. ಅಥವಾ ಮೊದಲನೇ ಬಾರಿ, ಮೂರನೇ ಬಾರಿ ಬಂದಿದ್ದಾಗ ಮಾತ್ರ ಸಾಡೆ ಸಾತಿನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಎರಡನೇ ಬಾರಿ ಬಂದಿದೆ ಅಂತಂದರೆ ಅದನ್ನು ಹೊಂಬು ಶನಿ ಅಂತ ಕರೀತಾರೆ. ಆ ಹೊಂಬು ಶನಿಯ ಪ್ರಭಾವ ನಿಮಗೆ ಅಂತಹ ಕೆಡುಕನ್ನು ಮಾಡೋದಿಲ್ಲ. ಹಾಗಾಗಿ ಒಂದ್ಸಲ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಸಮಸ್ಯೆ ಏನಾದರೂ ಇದೆ ಅಂತಂದರೆ ಇದೇ ಜನವರಿ 11ನೇ ತಾರೀಕು ಮಾಡ್ತಾ ಇರತಕ್ಕಂತಹ ವಿಶೇಷವಾದ ಶನಿ ಮಹಾಯಾಗದಲ್ಲಿ ನಿಮ್ಮ ಹೆಸರಿನಲ್ಲಿ ಒಂದು ಪೂಜೆಯನ್ನು ಮಾಡಿಸಿ. ಪೂಜೆಯ ನಂತರದಲ್ಲಿ ಪೂಜೆಯ ಪ್ರಸಾದವನ್ನು ಕೊರಿಯರ್ನ ಮುಖಾಂತರವಾಗಿ ನಿಮ್ಮ ಮನೆಗೆ ತಲುಪಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ತೃಣಲಾರ್ನಿಂದ ಪೂಜೆ ಮಾಡಿ ತರುವಂತಹ ವಿಶೇಷವಾದಂತಹ ಶನಿ ರಕ್ಷಾ ಕವಚದ ದಾರವನ್ನು ಬಲಗೈಗೆ ಕಟ್ಕೊಳ್ಬೇಕು. ಅದರ ಜೊತೆಗೆ ಶನಿಯಾಗದ ನಂತರದಲ್ಲಿ ಕೊಡುವಂತಹ ರಕ್ಷಾ ಪ್ರಸಾದವನ್ನು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಬರಬೇಕು. ಇದನ್ನು ನೀವು ಮಾಡೋದ್ರಿಂದ ಸಾಡೆ ಸಾತಿನಿಂದ ಯಾವುದೇ ರೀತಿಯಾದ ತೊಂದರೆಗಳಾಗಲಿ ಅಥವಾ ನಿಮ್ಮ ಜಾತಕದಲ್ಲಿರುವಂತಹ ಯಾವುದೇ ರೀತಿಯ ಶನಿಯ ಪೀಡನೆಗಳಿಂದಾಗಲಿ ಮುಕ್ತಿಯನ್ನು ನೀವು ಹೊಂದೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಸಣ್ಣದೊಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಿ, ಶುಭವಾಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರಗತಿ ತುಂಬ ಚೆನ್ನಾಗಾಗುತ್ತೆ. ಬೇರೆ ದೇಶಗಳಲ್ಲಿ ಕೆಲಸವನ್ನು ಹುಡುಕ್ತಾ ಇರತಕ್ಕಂತಹ ಮೀನರಾಶಿಯವರಿಗೆ, ಅದರಲ್ಲೂ ರೇವತಿ ಮತ್ತು ಉತ್ತರಾಭಾದ್ರ ನಕ್ಷತ್ರದವರಿಗೆ ಈ ತಿಂಗಳು ವಿದೇಶದಲ್ಲಿ ಕೆಲಸಗಳು ಆಗ್ತಕ್ಕಂಥದ್ದು ಆಗುತ್ತೆ. ಆಭರಣಗಳ ಮಾರಾಟಗಾರರಿಗೆ, ಚಿನ್ನದ ವಸ್ತುಗಳ ಮಾರಾಟಗಾರರಿಗೆ, ಬೆಳ್ಳಿ ಒಡವೆಗಳು ಮತ್ತು ಬೆಳ್ಳಿ ವಸ್ತುಗಳ ಮಾರಾಟಗಾರರಿಗೆ, ತಯಾರಕರುಗಳಿಗೆ ಈ ಒಂದು ತಿಂಗಳು ಬಹಳ ಲಾಭವನ್ನು ತಂದುಕೊಡುತ್ತೆ. ಕೃಷಿಕರಿಗೆ ಯಥೇಚ್ಛವಾದಂತಹ ಧನದ ಲಾಭ ಉಂಟಾಗುತ್ತೆ. ಕುಟುಂಬದಲ್ಲಿ ಸುಖ ಶಾಂತಿ ಸೌಖ್ಯಗಳು ಜಾಸ್ತಿ ಆಗುತ್ತೆ. ಎಲ್ಲವೂ ಸಹ ನಿಮಗೆ ಅನುಕೂಲತೆಗಳು ಹೆಚ್ಚಿಗೆ ಇದೆ. ಆದರೆ ಒಂದು ವಿಚಾರ ಮಾತ್ರ ಮೀನರಾಶಿಯವರು ಈ ಒಂದು ತಿಂಗಳಲ್ಲಿ ಗಮನಿಸಬೇಕು. ಏನಪ್ಪ ಈ ಒಂದು ತಿಂಗಳಲ್ಲಿ ಗಮನಿಸಬೇಕು ಮೀನರಾಶಿಯವರು ಅಂದರೆ ಆರೋಗ್ಯ. ನಿಮ್ಮ ವ್ಯಯಾಧಿಪತಿಯು ವ್ಯಯಸ್ಥಾನದಲ್ಲಿದ್ದಾನೆ. ಸೊ ಹಾಗಾಗಿ ವ್ಯಯಾಧಿಪತಿ ವ್ಯಯಸ್ಥಾನದಲ್ಲಿ ಬರೋದ್ರಿಂದ ಇದ್ದಕ್ಕಿದ್ದಾಗ ದೇಹದಲ್ಲಿ ಕೆಲವೊಂದು ವಾತಾವರಣ ಕೆಡಬಹುದು. ಅತಿಯಾದ ನಿದ್ದೆ, ಅತಿಯಾದ ಸೋಂಬೇರ್ತನ, ಅತಿಯಾಗಿರ್ತಕ್ಕಂತಹ ಊಟದ ಮೇಲಿನ ಮೋಹ, ವಿಪರೀತವಾಗಿ ಆ ಒಂದು ನಿಮ್ಮ ದೇಹಕ್ಕೆ ಅನಾನುಕೂಲವಾಗುವಂತಹ ವಾತಾವರಣದಲ್ಲಿ ಜೀವನ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಕೆಲ ಅಡ್ಡ ಪರಿಣಾಮಗಳು ನಿಮ್ಮ ಬದುಕಿನಲ್ಲಿ ಆಗ್ತದೆ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು, ಜಾಗ್ರತೆಯಾಗಿರಿ, ಹುಷಾರಾಗಿರುವಂತಹದ್ದು ಮೀನರಾಶಿಯವರು ನೋಡ್ಕೊಳ್ಬೇಕಾಗತ್ತೆ. ಇನ್ನು ಸ್ತ್ರೀಯರಿಗೆ ಬಹಳ ಸೌಖ್ಯವಾದ ವಾತಾವರಣ ಇದೆ. ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಈ ಒಂದು ತಿಂಗಳಲ್ಲಿ ನೆಲೆಸುತ್ತೆ.
ಏನೇ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಉಂಟಾಗ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ಈ ಒಂದು ತಿಂಗಳು ಉಂಟಾಗುತ್ತೆ. ಆದರೂ ಸಹ ಎಷ್ಟೊಂದು ಜನ ಕೇಳ್ತಾರೆ, ಗುರುಗಳೇ ನೀವೇನೋ ಪ್ರಗತಿ ಇದೆ ಅಂತೀರಿ, ಬಟ್ ಆದರೆ ನಮಗೆ ಇನ್ನೇನು ಲಾಸ್ಟ್ ಮೂಮೆಂಟಿಗೆಲ್ಲ ಬಂದು ಹೊರಟೋಗ್ತಾ ಇದೆ ಅಂತ ಯೋಚನೆ ಮಾಡಿದಂಥವ್ರಿಗೇನೆ ಈ ಒಂದು ಡಿಸೆಂಬರ್ ತಿಂಗಳ 30ನೇ ತಾರೀಕಿನ ಎಳ್ಳಮಾವಾಸ್ಯೆಯ ದಿವಸ ಮಾಡ್ತಾ ಇರ್ತಕ್ಕಂಥ ವಿಶೇಷವಾದ ಸರ್ವ ಕಾರ್ಯ ಸಿದ್ಧಿ ತಾಯ್ತವನ್ನು ನೀವು ತಗೊಂಡು ನಿಮ್ಮ ದೇಹದಲ್ಲಿ ಧರಿಸ್ಕೊಳ್ಳಿ. ಹಲವು ಮೂಲಿಕೆಗಳನ್ನು ಸೇರಿಸಿ ಮಾಡ್ತಾ ಇರುವಂತಹ ಈ ತಾಯ್ತವನ್ನು ನಿಮ್ಮ ದೇಹದಲ್ಲಿ ಧರಿಸೋದ್ರಿಂದ ನಿಮಗೆ ಬಹಳ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆಗಳು, ಇನ್ನೇನು ಲಾಸ್ಟ್ ಮೂಮೆಂಟ್ನಲ್ಲಿ ಕೆಲಸಗಳೆಲ್ಲ ನಿಂತು ಹೋಗ್ತಾ ಇದೆ ಅಂತಂದರೆ ಕೆಲಸ ಕಾರ್ಯಗಳು ಪ್ರಗತಿ ಉಂಟಾಗ್ತದೆ. ಕಣ್ಣು ದೃಷ್ಟಿ ದೋಷಗಳು, ಸುಮ್ಮನೆ ಜನರ ಕಣ್ಣು ಎಲ್ಲಾದರೂ ಹೋಗಿ ಬಂದರೆ ಸಾಕು, ಅಯ್ಯೋ ದೃಷ್ಟಿ ಆಗಿದೆಯಪ್ಪ ನನಗೆ, ಆ ದೃಷ್ಟಿ ದೋಷಗಳು ಬರೋದಿಲ್ಲ. ಅದೇ ರೀತಿಯಾಗಿ ಸಣ್ಣ ಪುಟ್ಟದ್ದು ಏನೋ ದಾಟ್ಬಿಟ್ಟಿರ್ತೀರಿ, ಸಣ್ಣ ಪುಟ್ಟದ್ದು ಮಾಟ ಮಂತ್ರಗಳದ್ದು ಏನೋ ದೋಷಗಳು, ಕೃತ್ರಿಮ ದೋಷಗಳು ಉಂಟಾಗ್ಬಿಟ್ಟಿರುತ್ತೆ. ಇದನ್ನು ಧರಿಸಿಕೊಂಡ್ರೆ ಅವುಗಳು ನಿಮ್ಮ ಹತ್ತಿರಕ್ಕೂ ಸಹ ಸುಳಿಯೋದಿಲ್ಲ. ಈ ಎಳ್ಳಮಾವಾಸ್ಯೆ ನೋಡಿ, ಅಮಾವಾಸ್ಯೆ ಅನ್ನೋದೇ ಪರ್ವಕಾಲ, ಅಂತಹ ಎಳ್ಳಮಾವಾಸ್ಯೆಯ ಪರ್ವಕಾಲದಲ್ಲಿ ಮಾಡ್ತಾ ಇರ್ತಕ್ಕಂತಹ ಈ ವಿಶೇಷವಾದ ತಾಯತವನ್ನು ನೀವು ಧರಿಸೋದ್ರಿಂದ ಬಹಳ ಅನುಕೂಲತೆಗಳು ಉಂಟಾಗ್ತದೆ. ಇನ್ನು ಡಿಸೆಂಬರ್ನ ತಿಂಗಳಲ್ಲಿ ತುಂಬ ಅಂದರೆ ತುಂಬ ನಿಮಗೆ ಒಳ್ಳೆ ಲಾಭಗಳು ಅಂದರೆ ಹಣಕಾಸಿನ ವಿಚಾರ, ತುಂಬ ದೊಡ್ಡ ಮಟ್ಟದ ಹಣಕಾಸಿನ ಒಳಹರಿವನ್ನು ನೋಡ್ತೀರಿ. ಆದರೆ ಮೀನ ರಾಶಿಯವರದು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ತೂತ್ ಕೈ ನಿಮ್ಮದು ಹುಷಾರು, ಬಂದಾಗ ಕೂಡಿಸಿಟ್ಕೋಬೇಕು. ನೀವು ಏನು ಮಾಡ್ತೀರಿ ಮೀನ ರಾಶಿಯವರು ಅಂದರೆ ಎಲ್ಲರಿಗೂ ಹರಿದು ಹಂಚೋದು. ಅಯ್ಯೋ ಅವ್ರಿಗೇನೋ ಕಷ್ಟ, ಯಾರಾದರೂ ಒಂದಿಷ್ಟು ಕಷ್ಟ ಅಂತ ಕೇಳಿಬಿಟ್ರೆ ಸಾಕು, ಹಾಗೆ ಎತ್ತು ಕೊಟ್ಟುಬಿಡ್ತೀರಿ. ಏನು ಪ್ರಯೋಜನ? ಏನು ಪ್ರಯೋಜನವಿಲ್ಲ. ನಿಮಗೆ ಅವ್ರು ಯಾರಾದರೂ ಬಂದು ಮಾಡ್ತಾರಾ? ಖಂಡಿತ ಅವ್ರು ಮಾಡಲ್ಲ. ಅಂಥದ್ರಲ್ಲಿ ದಿಢೀರಂತ ನೀವು ಬೇರೆಯವ್ರಿಗೆ ಸಹಾಯ ಮಾಡಿ ಕಿರೀಟ ಇಟ್ಕೊಂಡು ಏನೂ ಆಗಬೇಕಾಗಿಲ್ಲ ಬದುಕಿನಲ್ಲಿ. ನಿಮ್ಮನ್ನು ಎಲ್ಲರೂ ಮೋಸ ಮಾಡೋರೆ ಅಂತ ಹೇಳೋದಕ್ಕಿಂತ ನೀವು ಎಲ್ಲರ ಹತ್ರ ನೀವು ಮೋಸ ಹೋಗ್ತೀರಾ. ಎಷ್ಟೊಂದು ಜನ ಪಾಪ ಮೀನ ರಾಶಿಯವರು ನಮ್ಮ ಹತ್ರ ಕನ್ಸಲ್ಟೇಷನ್ಗೆ ಅದಕ್ಕೆ ಬಂದ ಸಂದರ್ಭ, ಗುರುಗಳೇ ನೀವು ಮುಂದೆ ಕೂಡಿಸ್ಕೊಂಡು ಹೊಡೆದು ಹೇಳುವ ಹಾಗಿರುತ್ತೆ ನಮಗೆ, ಆದರೂ ಯಾಕೆ ಬದಲಾವಣೆ ಮಾಡ್ಕೊತಿಲ್ಲ ಅಂತ ಕೇಳ್ತೀವಿ. ಏನು ಮಾಡೋದು ಗುರುಗಳೇ? ಅವ್ರ ಕಷ್ಟ ಅಂದರೆ ನಮಗೆ ಕರಳು ಚುರುಕ್ ಅಂದುಬಿಡುತ್ತೆ. ಚುರುಕ್ ಅಂತಂತಿದೆ ಅಂದಮೇಲೆ ನೀವು ಅನುಭವಿಸಿ ನೋವು. ನಾವು ಸಹಾಯವನ್ನು ಒಬ್ರಿಗೆ ಮಾಡಬೇಕಾದ್ರೆ, ಸಹಕಾರವನ್ನು ಕೊಡಬೇಕಾದಾಗ ಯೋಚನೆ ಮಾಡಬೇಕು. ಅಪಾತ್ರರಿಗೆ ದಾನ, ಅಪಾತ್ರರಿಗೆ ಸಹಾಯ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಅಪಾತ್ರರು ಅಂದರೆ ಯಾರು? ನೀವು ಮಾಡ್ತಿರುವಂತಹ ಸಹಾಯಕ್ಕೆ ನಿಯತ್ತಿಲ್ಲದೆ ಇರುವಂಥವ್ರು, ಉಪಕಾರ ಸ್ಮರಣೆಯನ್ನು ಮಾಡ್ಕೊಳ್ಳದೆ ಇರತಕ್ಕಂಥವ್ರು, ಆ ಒಂದು ನೀವು ಮಾಡುವಂಥ ಸಹಾಯ ಸಹಕಾರಗಳಿಂದ ಮತ್ತು ಪುನಃ ನಿಮಗೆ ತೊಂದರೆ ಆಗತ್ತೆ ಅನ್ನುವಂತಹ ವಿಚಾರಗಳಿದ್ದ ಪಕ್ಷದಲ್ಲಿ ಅಂಥವ್ರಿಗೆ ಅಪಾತ್ರರು ಅಂತ ಕರಿತೀವಿ. ಅಂಥವ್ರಿಗೆ ಮಾಡೋದು ನಿಮಗೇ ಕೇಳು. ಇದೇನೋ ಹೇಳ್ತಾರೆ ನೋಡಿ, ಕನ್ನಡದಲ್ಲಿ ಒಂದು ಗಾದೆ ಮಾತು ತುಂಬ ಚೆನ್ನಾಗಿದೆ. ನಾಯಿಗೆ ಮಾಡಿ ನಾತ ಕುಡ್ದಾಗುತ್ತೆ ಅಂತಾರೆ. ಅಂದ್ರೆ ಏನು? ನೀವು ಎಷ್ಟೇ ಮಾಡಿದ್ರೂ ಸಹ ನೀವು ಆ ವ್ಯಕ್ತಿಗಳಿಂದ ಪುನಃ ಪ್ರತ್ಯುಪಕಾರವನ್ನು ನೀವು ನಿರೀಕ್ಷೆ ಮಾಡೋಕ್ಕೆ ಆಗಲ್ಲ. ಒಂದ್ಸಲ ಹೀಗೆ ಕಾಡಿನಲ್ಲಿ ಹುಲಿಗೂ ಮತ್ತು ಕತ್ತೆಗೂ ಒಂದು ಪೈಪೋಟಿ ಬಿತ್ತು. ಏನಂತ ಪೈಪೋಟಿ? ಆಕಾಶದ ಬಣ್ಣ ಹಸಿರು ಅಂತ ಕತ್ತೆ ಹೇಳ್ತಂತೆ. ಹುಲಿ ಹೇಳ್ತಂತೆ ಇಲ್ಲ ಆಕಾಶದ ಬಣ್ಣ ನೀಲಿಯಾಗಿದೆ ಅಂತ. ಇಬ್ರು ವಾದದ ಮೇಲೆ ವಾದ ಮಾಡ್ತಾನೆ ಇದ್ದಾರೆ. ಹೋಗಿ ನರಿ ಹತ್ರ ಕೇಳ್ತಂತೆ ಇಬ್ರು ಹೋಗಿ. ನರಿ ಇಲ್ಲ ಹಸಿರಲ್ಲ ನೀಲಿಯಾಗಿದೆ ಅಂತ ಹೇಳ್ತಂತೆ. ಅದೇ ರೀತಿಯಾಗಿ ತೋಳದ ಹತ್ರ ಕೇಳಿದೆ, ಕರಡಿಗಳ ಹತ್ರ ಕೇಳಿದೆ, ಕೋತಿಗಳ ಹತ್ರ ಕೇಳಿದೆ, ಆನೆಗಳ ಹತ್ರ ಕೇಳಿದೆ, ಹಾವುಗಳ ಹತ್ರ ಕೇಳಿದೆ. ಎಲ್ಲರೂ ಸಹ ಹೇಳಿದ್ರಂತೆ ಆಕಾಶದ ಬಣ್ಣ ನೀಲಿಯಾಗಿದೆ ಅಂತ. ಆದರೆ ಆ ಕತ್ತೆಗೆ ತುಂಬ ಕೋಪ ಬಂದು ಇಲ್ಲ ಎಲ್ಲರೂ ಸಹ ನಿನ್ನನ್ನು ನೋಡಿ ಹೆದರ್ಕೊಂಡು ಸುಳ್ಳು ಹೇಳ್ತಾ ಇದ್ದಾರೆ, ಬಾ ನಾವು ರಾಜನ ಹತ್ರನೇ ಹೋಗೋಣ ಅಂತ ಹೇಳಿ ಸಿಂಹದ ಹತ್ರ ಹೋಯ್ತಂತೆ. ಸಿಂಹದ ಹತ್ರ ಹೋಗಿ ಕೇಳಿದ ಸಂದರ್ಭದಲ್ಲಿ ಏನಪ್ಪ ಬಂದಿದ್ದೀರಾ ಅಂತಂದಾಗ ಕತ್ತೆ ಹೇಳ್ತಂತೆ, ರಾಜನ್ ಆಕಾಶದ ಬಣ್ಣ ಹಸಿರು ಅಂತ ನಾನು ಹೇಳ್ತಾ ಇದ್ದೇನೆ, ಇಲ್ಲ ಆಕಾಶದ ಬಣ್ಣ ನೀಲಿ ಅಂತ ಹುಲಿ ಹೇಳ್ತಾ ಇದೆ, ನಮ್ಮಿಬ್ಬರಲ್ಲಿ ಯಾರು ಸರಿ ನೀವೇ ತೀರ್ಮಾನ ಕೊಡಬೇಕು ಅಂತ ಕೇಳ್ತಂತೆ. ಅದಕ್ಕೆ ಹುಲಿ ಏನು ಮಾಡ್ತಂತೆ ಅಂತ ಹೇಳಿದ್ರೆ,
ಕತ್ತೆ ಆಕಾಶದ ಬಣ್ಣ ಹಸಿರೇ, ಹುಲಿ ಸೋತಿದೆ, ಹುಲಿಗೆ ಏನು ಮಾಡ್ತೀನಿ, ಕಾಡಿನಿಂದ ಬಹಿಷ್ಕಾರ ಹಾಕ್ತೀನಿ 1 ವಾರಗಳ ಕಾಲ ಅಂತ ಹೇಳ್ತಂತೆ. ಅದಕ್ಕೆ ಕತ್ತೆ ಬಹಳ ಸಂತೋಷ ಪಟ್ಕೊಂಡು ನಾನು ಗೆದ್ದೆ ಅಂತ ಹೇಳಿ ಇಡೀ ಕಾಡಿನ ತುಂಬ ಎಲ್ಲ ಓಡಾಡ್ಕೊಂಡಿದೆ. ಅದೇ ರೀತಿಯಾಗಿ ಸಿಂಹವನ್ನು ಕೇಳ್ತಂತೆ, ಅಲ್ಲಪ್ಪ ಆಕಾಶದ ಬಣ್ಣ ನೀಲಿ ಅಲ್ವಾ, ನಾನು ಸತ್ಯನೇ ಹೇಳಿದ್ದೀನಲ್ವ, ನನಗೆ ಯಾಕೆ ನೀನು 1 ವಾರ ಕಾಡಿನಿಂದ ಬಹಿಷ್ಕಾರ ಹಾಕಿದ್ಯಪ್ಪ ಅಂತ ಕೇಳಿದಾಗ, ಇಲ್ಲಿ ನೋಡು ಆಕಾಶದ ಬಣ್ಣ ಹಸಿರಲ್ಲ ನೀಲಿ ಅಂತ ನನಗೂ ಗೊತ್ತು, ನಿನಗೂ ಗೊತ್ತು, ಎಲ್ಲರಿಗೂ ಗೊತ್ತು. ನೀನು ಹೋಗಿರೋದು ಕತ್ತೆ ಜೊತೆಗೆ ವಾದಕ್ಕೆ ಹೋಗಿದ್ದೀಯ. ಅದಕ್ಕೆ ಬುದ್ಧಿ ಇಲ್ಲ ಅಂತ ಗೊತ್ತಿದ್ದು ಬುದ್ಧಿ ಇಲ್ಲದ ಪ್ರಾಣಿಯ ಜೊತೆಗೆ ನೀನು ವಾದಕ್ಕೆ ಹೋಗಿರೋದು ನಿನ್ನ ತಪ್ಪು. ಆ ತಪ್ಪಿಗೆ 1 ವಾರದ ಕಾಲದ ಶಿಕ್ಷೆ ಅಂತ ಸಿಂಹ ಹೇಳ್ತಂತೆ. ಅದಕ್ಕೆ ನಾವು ಯಾರ ಜೊತೆಗೆ ಮಾತಿಗೆ ಹೋಗ್ತೀವಿ, ಯಾರಿಗೆ ಸಹಾಯ ಮಾಡ್ತೀವಿ, ಯಾರ ದ್ವೇಷವನ್ನು ಕಟ್ಕೊಳ್ತೀವಿ, ಯಾರನ್ನು ಹತ್ರ ಇಟ್ಕೊಳ್ತೀವಿ, ಇದು ತುಂಬಾ ಮುಖ್ಯವಾಗಿರೋ ಸಂಗತಿ. ಸ್ವಲ್ಪ ಜಾಗೃತಿಯಾಗಿರಿ ಮೀನ ರಾಶಿಯವರು. ಮುಠಾಳತನದ ಪ್ರದರ್ಶನ ಬೇಡ. ಆ ಒಂದು ಮನಸ್ಸಿನಲ್ಲಿ ಆಗುವಂಥ ವಿಲವಿಲ ಒದ್ದಾಟ, ಬೇರೆಯವರ ಕಷ್ಟ, ಬೇರೆಯವರ ಕಣ್ಣೀರು, ಬೇರೆಯವರಿಗೆ ಕರಗುವಂತಹ ಅಂತಃಕರಣ ಬೇಡ. ಕಲಿಗಾಲದಲ್ಲಿ ಬದುಕ್ತಾ ಇದ್ದೀವಿ, ಸ್ವಲ್ಪ ಹುಷಾರು. ಈ ಒಂದು ತಿಂಗಳಲ್ಲಿ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂಥ ದಿನಾಂಕಗಳು ಅಂತ ನೋಡಿದ್ರೆ 1ನೇ ತಾರೀಕು, 3ನೇ ತಾರೀಕು, 5ನೇ ತಾರೀಕು, 9ನೇ ತಾರೀಕು, 11ನೇ ತಾರೀಕು, ಅದೇ ರೀತಿಯಾಗಿ 20ನೇ ತಾರೀಕು, 23ನೇ ತಾರೀಕು, 27 ಮತ್ತು 31ನೇ ತಾರೀಕು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿನಾಂಕಗಳು ಆಗಿರುತ್ತವೆ. ಅದೇ ರೀತಿಯಾಗಿ ಮಾಡಬೇಕಾದಂತಹ ಪರಿಹಾರನ ನೋಡೋದಾದರೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಬಂದಾಗ ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಬೆಳೆಸೋಣ, ಪ್ರಕೃತಿನಲ್ಲಿರುವಂತಹ ಇನ್ನಿತರ ಜೀವ ಜಂತುಗಳನ್ನು ಸಹ ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ಪ್ಲಾಸ್ಟಿಕ್ನ ಆದಷ್ಟು ಕಡಿಮೆ ಉಪಯೋಗಿಸಿ. ಕೆಲವೊಂದು ಹ್ಯಾಂಡ್ ಬ್ಯಾಗ್ಗಳಾಗಲಿ ಅಥವಾ ರೀಸೈಕಲ್ ಮಾಡೋದಕ್ಕೆ ಕಷ್ಟವಾಗಿರುವಂಥ ಪ್ಲಾಸ್ಟಿಕ್ ಪದಾರ್ಥಗಳ ಉಪಯೋಗವನ್ನು ಮಾಡೋದು ಬೇಡ. ಪ್ಲಾಸ್ಟಿಕ್ ಮುಕ್ತ ಪ್ರಪಂಚವನ್ನು ಹಾಕಿಸೋದಕ್ಕೆ ಪ್ರಯತ್ನ ಮಾಡೋಣ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಒಳ್ಳೆಯ ಕೆಲಸಗಳು ನಿಮ್ಮ ಬದುಕಿನಲ್ಲಿ ಆಗುತ್ತೆ. ಒಂದು ಜೀವಿಯ ಜೀವವನ್ನು ಉಳಿಸಿದ ಪುಣ್ಯದ ಫಲ ನಿಮಗೆ ಸಿಗುತ್ತೆ. ದೇವರು ಒಳ್ಳೆಯದು ಮಾಡ್ತಾನೆ. ಈ ತಿಂಗಳಲ್ಲಿ ನೀವು ಮಾಡ್ಕೊಳ್ಬೇಕಾಗಿರುವಂತಹ ಆಧ್ಯಾತ್ಮಿಕ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ ದುರ್ಗಾ ಚಾಲೀಸದ ಪಠಣವನ್ನು ಮಾಡಿ. ಶುಭವಾಗಲಿ. ಇದಾಗಿತ್ತು ಮೀನ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ. ವರ್ಷದ ಕ್ಯಾಲೆಂಡರ್ನ ವರ್ಷದ ಕೊನೆಯ ತಿಂಗಳಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯಿತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.